Hey guys, welcome back to my YouTube ಚಾನಲ್. KPSC ಇಂದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪರಿಷ್ಕೃತ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ, ಕುಪಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ತಪ್ಪು ಕೀ ಆನ್ಸರ್ಸ್ ಗಳಿಗೆ. ಅದೇ ರೀತಿ ಪೇಪರ್ 1 ಮತ್ತು ಪೇಪರ್ 2 ಎರಡು ಸೇರಿ ಎಷ್ಟು ಕುಪಾಂಕಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಯಾವ್ಯಾವ ಒಂದು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದ ಕ್ಯಾರಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಬಂತು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೂಲಕ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವನ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅದರ ಒಂದು ಪರಿಷ್ಕೃತ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಏನು ಒಂದು ಟೆಂಟೇಟಿವ್ ಕೀ ಆನ್ಸರ್ಸ್ ನ ಬಿಟ್ಟಿದ್ರು. ಸೊ ಅದೇ ರೀತಿ ಆಕ್ಷೇಪಣೆ ಲಿಂಕ್ ಸಲ್ಲಿಸಲಿಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಸೊ ಎಲ್ಲ ಆಕ್ಷೇಪಣೆ ಲಿಂಕ್ ಅನ್ನ ವಿಷಯ ತಜ್ಞರೊಂದಿಗೆ ಪರಿಶೀಲಿಸಿ ಅದಾದ ನಂತರ ಒಂದು ಫೈನಲ್ ಕೀ ಆನ್ಸರ್ಸ್ ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಕೆಲವು ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ, ಓಕೆ, ಕುಪಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೋಡಿ, ಸಾಮಾನ್ಯ ಜ್ಞಾನ ಪತ್ರಿಕೆ 1ರ ವಿಷಯ ಸಂಕೇತ ಮತ್ತು ಪತ್ರಿಕೆ 2ರ ವಿಷಯ ಸಂಕೇತಗಳಿಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಳ್ಳುತ್ತಿರುವ ಕೀ ಉತ್ತರಗಳ ವಿವರಗಳು ಈ ಕೆಳಕಂಡಂತಿವೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಇದು ಹೈದರಾಬಾದ್ ಕರ್ನಾಟಕದ ಏನೊಂದು ಎಕ್ಸಾಮ್ ನಡೆಯಿತು PDO, ಸೊ ಆ ಒಂದು ಹೈದರಾಬಾದ್ ಕರ್ನಾಟಕ ವಿಭಾಗದ ಒಂದು ಪರೀಕ್ಷೆಯ ಕೀ ಉತ್ತರಗಳಾಗಿರ್ತವೆ. ಓಕೆ, ಸೊ RPC ವಿಭಾಗದ ಕೀ ಉತ್ತರಗಳು ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ರಿಲೀಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಅದರ ಒಂದು ಅಪ್ಡೇಟ್ ಕೂಡ ಸಿಗುತ್ತೆ. ಓಕೆ, ಸೊ ಇದು ಸಾಮಾನ್ಯ ಜ್ಞಾನ ಪತ್ರಿಕೆ 1 ಏನು ದಿನಾಂಕ 19/1/2024 ಪ್ರಕಟಗೊಂಡ ಕೀ ಉತ್ತರ. ಸೊ ಅವಾಗ ಏನ್ ಪ್ರಕಟಗೊಂಡಿತ್ತು ಕೀ ಉತ್ತರ ಅಂದ್ರೆ ನೋಡಿ, ಕ್ವಶನ್ ನಂಬರ್ ಕ್ರಮ ಸಂಖ್ಯೆ 1ರಲ್ಲಿ ಸೊ ಏನು ಇಲ್ಲಿ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ ABCD, ಅಂದ್ರೆ ಇವರ ಕ್ವಶನ್ ಪೇಪರ್ ವರ್ಷನ್, ಓಕೆ, ಬುಕ್ಲೆಟ್ ವರ್ಷನ್ ಏನಿರುತ್ತೆ ಅದು ಇಲ್ಲಿ ಪರಿಷ್ಕೃತಗೊಂಡಿರೋ ಒಂದು ಕೀ ಆನ್ಸರ್ಸ್, ಏನು ಒಂದು ರಿವೈಸ್ ಆಗಿರತಕ್ಕಂಥ ಕೀ ಆನ್ಸರ್ಗಳು ಇಲ್ಲಿ ನೋಡಿ ಯಾವುದು ಪ್ರಕಟಗೊಂಡ ಕೀ ಉತ್ತರ 2 ಆಗಿರುತ್ತೆ. ಬಟ್ ಅದಕ್ಕೂ ಕೂಡ ಒಂದು ಬೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಯಾವ್ಯಾವ ವರ್ಷನ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಇದಾವೆ ಅದು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಅದೇ ರೀತಿ ಯಾವುದು ಕ್ವಶನ್ ನಂಬರ್ 23, ಸೊ 2ನೇದಾಗಿ ಪ್ರಕಟಗೊಂಡ ಕೀ ಉತ್ತರ ಇದಾಗಿರುತ್ತೆ. ಹಾಗೆ ಆ ಒಂದು ಉತ್ತರಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಕೀ ಆನ್ಸರ್ಸ್ ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಕ್ವಶನ್ ಇದು ಕೀ ಆನ್ಸರ್ಸ್ 4 ಇದೆ, ಇದಕ್ಕೂ ಕೂಡ ಕೃಪಾಂಕ ಸಿಕ್ಕಿದೆ. ಕ್ವಶನ್ ನಂಬರ್ಸ್ ಆಸ್ ಪರ್ ದಿ ಬುಕ್ಲೆಟ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ, ಸೊ ಹಾಗೆ ಇಲ್ಲಿ ಕ್ವಶನ್ ನಂಬರ್ 2 ಆನ್ಸರ್ಸ್ ಕೀ ಆನ್ಸರ್ಸ್ 2 ಇದೆ, ಇಲ್ಲಿ ಚೇಂಜ್ ಆಗಿರೋದು ಯಾವುದು 1ಗೆ ಚೇಂಜ್ ಆಗಿದೆ. ಕ್ವಶನ್ ನಂಬರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ 50, 76, 100, 26, 26 ಈ ಒಂದು ಕ್ವಶನ್ ನಂಬರ್ಗೆ ಮುಂಚೆ ಪ್ರಕಟಗೊಂಡ ಕೀ ಆನ್ಸರ್ಸ್ 2 ಇತ್ತು, ಈಗ 1 ಅಥವಾ 2. 2ರಲ್ಲಿ ಯಾರಾದ್ರೂ 2 ಕೂಡ, ಸೊ 2ರಲ್ಲಿ ಯಾವ್ದು 1 ಹಾಕಿರ್ತಾರೆ, ಸೊ ಅದಕ್ಕೆ ರೈಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಒಂದು ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಹಾಗೆ 2ಕ್ಕೆ ನೋಡಿ, ಈ ಕ್ವಶನ್ ನಂಬರ್ಸ್ಗೆ ರಿವೈಸ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ 3. ಸೊ ಟೋಟಲ್ ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ 3 ಕೃಪಾಂಕಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗೆ ಪತ್ರಿಕೆ 2ರಲ್ಲಿ ನೋಡೋದಾದ್ರೆ ಸೊ ಇದರಲ್ಲಿ ಕೂಡ 1 ಕೃಪಾಂಕ ಇದೆ. ಆಸ್ ಪರ್ ದಿ ಕ್ವಶನ್ ಬುಕ್ಲೆಟ್ ವರ್ಷನ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ರಿವೈಸ್ಡ್ ಆಗಿದೆ. ಇಲ್ಲಿ 3 ಇದ್ದು ಇಲ್ಲಿ 2 ಆಗಿದೆ, ಇಲ್ಲಿ 2 ಇದ್ದು 2 ಅಥವಾ 3 ಆಗಿದೆ, 4 ಇದ್ದು 1 ಆಗಿದೆ, 4ನೇದಕ್ಕೆ ಕೃಪಾಂಕನ ಕೊಟ್ಟಿದ್ದಾರೆ. ಇದಕ್ಕೆ ಈ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಒಂದು ಫೈನಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ನಂತರ ಯಾವುದೇ ರೀತಿಯ ಒಂದು ಆಕ್ಷೇಪಣೆ ಅಥವಾ ಮನವಿ ಸಲ್ಲಿಸಿದ್ರು ಕೂಡ ಅಭ್ಯರ್ಥಿಗಳಿಂದ ಅದನ್ನ ಪರಿಗಣಿಸಲಾಗುವುದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಿರುತ್ತೆ. ಓಕೆ, ಸೊ ಅದರ ಒಂದು ಹೈದರಾಬಾದ್ ಕರ್ನಾಟಕದ ಏನು ಪತ್ರಿಕೆಗಳಿದ್ವು ಆ ಒಂದು ಪತ್ರಿಕೆಗಳಿಗೆ ಸಂಬಂಧಿಸಿದ ಕೃಪಾಂಕಗಳಾಗಿರ್ತವೆ. RPCಗೂ ಕೂಡ ಇನ್ನೂ ಕೀ ಆನ್ಸರ್ಸ್ ನ ರಿಲೀಸ್ ಮಾಡಿಲ್ಲ. ಸೊ ಅದು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಒಂದು ಟೋಟಲ್ ಪತ್ರಿಕೆ 2 ಪತ್ರಿಕೆ ಸೇರಿಸಿ 4 ಕೃಪಾಂಕಗಳಿದ್ದಾವೆ. ಒಟ್ಟು 4 ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಓಕೆ, PDO ಎಕ್ಸಾಮ್, ಹೈದರಾಬಾದ್ ಕರ್ನಾಟಕದ PDO ಎಕ್ಸಾಮ್. ಓಕೆ, ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ಏನು ವಿಡಿಯೋ ಇದೆ, ಸೊ ಅದೇ ರೀತಿ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾವುದು ಇದು ರಿವೈಸ್ ಕೀ ಆನ್ಸರ್ ಏನು ಪಬ್ಲಿಷ್ ಮಾಡಿದ್ದಾರೆ, ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇದನ್ನ ವಾಚ್ ಮಾಡಬಹುದು. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಯಾರೆಲ್ಲ ಒಂದು PDO ಎಕ್ಸಾಮ್ಸ್ ನ ಬರ್ದಿದ್ರಿ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಎಷ್ಟೋ ಗ್ರೇಸ್ ಮಾರ್ಕ್ಸ್ ಗಳಿದಾವೆ ಅಂತ ಅದಕ್ಕೆ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ.